ನಾನು ನನ್ನ ಮುಖಕ್ಕೆ ಮುಖ ಕೊಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡ್ತಾ ಇಲ್ಲ, ನೀವು ಮುಖ ತಿರುಗಿಸಿಕೊಳ್ತಾ ಇದ್ದೀರಿ. ಕಣ್ಣಂಚಲ್ಲೇನೋ ನೀರ ಹನಿಯನ್ನು ಕಂಡ ಹಾಗೆ. ಇದು ಆಶ್ಚರ್ಯಕ್ಕೆ ಕಾರಣವಾದದ್ದು. ಯಾಕೆ ಇಲ್ಲಿಯವರೆಗೆ ಈ ಸ್ಥಿತಿಯನ್ನು ನಾನು ನೋಡಿದ್ದಿಲ್ಲ. ಅದರಲ್ಲಿ ಚಿಂತೆಯೊಂದು ಆವರಿಸಿತ್ತು ಅಂತಾದರೆ ಪರಿಹಾರಕ್ಕಾಗಿ ಈ ಸ್ಥಳ, ಅದಲ್ಲೇ ಸ್ವಾಮಿ, ಈ ಸ್ಥಳವೇ ಅಲ್ವೇ ನಮಗೆ ಸಂತೋಷವನ್ನು ಕೊಟ್ಟದ್ದು. ನಮ್ಮ ಬದುಕಿನ ಭವಿಷ್ಯದ ಕುರಿತಾಗಿ, ನಮ್ಮ ಸಂತಾನಗಳ ಕುರಿತಾಗಿ ಅದೆಷ್ಟು ಚಿಂತನ ಮಂಥನ ನಡೆಸಿದಂತಹ ಪ್ರದೇಶ. ಬದುಕಿನ ಯಾವೆಲ್ಲ ನೋವನ್ನು ಮರೆಯುವುದಕ್ಕೆ ಈ ಮಂಚ, ಈ ಮನೆ ಆದಿಮತ್ ಆಗಲ್ಲ. ಒಂದ ನಿಮ್ಮ ಕಣ್ಣಂಚಲ್ಲಿ ನೀರು ಜಿನುಗುತ್ತಾ ಇದೆ, ಅದನ್ನು ನಿಲ್ಲಿಸುವುದು ನಿಮ್ಮಿಂದ ಆಗ್ತಾ ಇದೆ. ಹಾಗಿರುವುದಕ್ಕೆ ಕಾರಣ ಏನು? ಪಂಥವಳಿದು ಹೋಗಿದೆ ಇದು. ಯಾಕಂದ್ರೆ ಯಾವುದೋ ಒಂದು ಕಳೆದು ಹೋಯ್ತು ಅಂತ ಅದಕ್ಕೆ ನೀವು ಚಿಂತಿಸಿದವರಲ್ಲ, ಯಾವುದೋ ಒಂದು ಅಳಿದು ಹೋಯ್ತು ಅಂತ ಅದಕ್ಕೆ ನೀವು ಚಿಂತಿಸಿದವರಲ್ಲ. ಆ ಕಾರಣಕ್ಕಾಗಿ ನಿಮ್ಮ ಕಣ್ಣಂಚಲ್ಲಿ ನೀರು ಬಂದದ್ದಿಲ್ಲ. ಹಾಗಿದ್ರೆ ಪಂಥದಿಂದ, ಕೇವಲ ಪಂಥ ಪೌರುಷದಿಂದಲೇ ಬದುಕನ್ನು ಸಾಗಿಸಿದಂತಹ ನೀವು ಗಟ್ಟಿಲಿಸಿರುವಂತಹ ಈ ಲಂಕಾ ಸಾಮ್ರಾಜ್ಯ, ಅಂತಹ ನಿಮಗೆ ಪಂಥವಳಿಗೂ ಹೋಗಿದೆ. ಯಾಕಂದ್ರೆ ಕಳಕೊಂಡದ್ದನ್ನು ಮತ್ತೆ ಪಡೀತೇನೆ ಎನ್ನುವಂತಹ ಛಲ ಇರುವ ವ್ಯಕ್ತಿ ಕಳಕೊಂಡದ್ದಕ್ಕಾಗಿ ದುಃಖಿಸುವುದಿಲ್ಲ. ಹಾಗಿದ್ದು ನೀವು ಈ ರೀತಿಯಾಗಿ ಚಿಂತಿಸ್ತೀರಿ ಅಂತಾದ್ರೆ ಸೀತಾಕಾಂತ ಇನ್ನೇನವೇ. ಈ ಲಂಕೆಯಲ್ಲಿ ಯಾವೆಲ್ಲ ತುಮುಲುಗಳು, ಯಾವೆಲ್ಲ ಈ ರೀತಿಯಾದಂತಹ ಘಟನೆಗಳು ಸಂಭವಿಸುವುದಕ್ಕೆ ಪ್ರಾರಂಭವಾದದ್ದು ಎಂದಿನಿಂದ, ಆ ಸೀತೆ ಇಲ್ಲಿ ಬಂದ ಮೇಲಿಂದ. ಆ ಕಾರಣಕ್ಕಾಗಿ ಅವಳನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ ಬಂದಂತಹ ರಾಮ ಏನಾಯ್ತು? ಯುದ್ಧದಲ್ಲಿ ಸೋಲಾಯ್ತೆ? ಯಾಕೆ ಈ ರೀತಿಯಾದ ಚಿಂತೆ? ಏನಾಯ್ತು? Ready